ಸ್ವಲ್ಪ ಇದು ಜಸ್ಟ್ ಎಲ್ಲ ಇದು ಹಳೆ ವಿಚಾರ. ಯಾವುದು ಅಲ್ಲಿ ಒಂದು ಪೊಲೀಸರೇ ಬಿಡುಗಡೆ ಮಾಡ್ಬೇಕಲ್ಲ ಅವ್ರ ಮೊಬೈಲ್ಗಳನ್ನ ಎಲ್ಲದನ್ನ ಒಂದೊಂದು ನನಗೆ ಏನೇನ್ ಸಿಕ್ಕಿದ್ರೆ ನಿಮ್ಮನ್ನ ಕರೀತಾ ಇರ್ತೀನಿ, ಹೇಳ್ತಾನೆ ಇರ್ತೀನಿ ನಾನು. ಇಲ್ಲಿ ನೋಡಿ ಜಸ್ಟ್ ಇದು ಬಂದು ನಿಮಗೆ 2006 2006 ಆ ಸಮಯದಲ್ಲಿ ನಕ್ಸಲೈಟ್ಗಳನ್ನ ಅರೆಸ್ಟ್ ಮಾಡಿರುವಂಥದ್ದು. ಅಂದಿನ SP ಪಂಕಜ್ ಕುಮಾರ್ ಠಾಕೂರ್ ಅವರು ಆ ಟೈಮ್ನಲ್ಲಿ ನಮ್ಮ ಇಲ್ಲಿ ಕುರುಗೋಡು ಹತ್ರದಲ್ಲಿ ಬಳ್ಳಾರಿಯಿಂದ ಒಂದು 25 ಕಿಲೋಮೀಟರ್ ಅಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ನಕ್ಸಲೈಟ್ಗಳ ಶೆಲ್ಟರ್ ತಗೊಂಡ್ಬಿಟ್ಟು ಅವ್ರ ತಂದೆ ನಾರಾಯಣ ರೆಡ್ಡಿನ ಅವ್ರಿಗೆಲ್ಲ ಶೆಲ್ಟರ್ಸ್ ಕೊಟ್ಟಿದ್ದು. ನೋಡಿ ವೆಪನ್ಸ್ ನೀವು ಕಂಪ್ಲೀಟ್ ಗಮನಿಸಬಹುದು. ಎಲ್ಲ ಇಂಪೋರ್ಟೆಡ್ ವೆಪನ್ಸ್ ನಿಮಗೆ ಡಿಟೋನೇಟರ್ಸ್, ಎಲೆಕ್ಟ್ರಿಕ್ ಡಿಟೋನೇಟರ್ಸ್. ಇದೆಲ್ಲದನ್ನ ಕಂಪ್ಲೀಟ್ ಅಂದ್ರೆ ಈ ನಿಮಗೆ ಸಿಕ್ಕಾಪಟ್ಟೆ ವೆಪನ್ಸ್ ಹೆಚ್ಚು ಕಡಿಮೆ ಕೋಟ್ಯಾಂತರ ರೂಪಾಯಿ ಆ ಕಾಲದಲ್ಲಿ ನಿಮಗೆ 20 ವರ್ಷದ ಹಿಂದೆ. ಕರೆಕ್ಟ್, ಹೌದು. ಇದು ಮಾಡಿಕೊಂಡು ಶ್ರಾಮಲ್ ಬಗ್ಗೆನೇ ಮೇನ್ ಟಾರ್ಗೆಟ್ ಮಾಡಿಕೊಂಡು ಶ್ರಾಮಲ್ನ ಟಾರ್ಗೆಟ್ ಮಾಡಿಕೊಂಡು ಬಂದಿರುವಂಥದ್ದು. ಅದು ಕಂಪ್ಲೀಟ್ SP ಗೆ ಮಾಹಿತಿ ಬಂದು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಮೇನ್ ನಕ್ಸಲೈಟ್ ಅವತ್ತು ತಪ್ಪಿಸ್ಕೊಂಡ. ಅವನ 5-6 ಮಂದಿ ನಕ್ಸಲೈಟ್ಗಳು ಅವತ್ತು ಅರೆಸ್ಟ್ ಆಗಿರುವಂಥದ್ದು. ಅಷ್ಟಕ್ಕೆ ಅವರು ಆಮೇಲೆ ಅವರು ಪಂಕಜ್ ಕುಮಾರ್ ಠಾಕೂರ್ ಮೇಲೇನೆ ಇಲ್ಲಿದ್ದ ಅಲಿಗೇಷನ್ಸ್ ಎಲ್ಲ ಅವರು ನಾರಾಯಣ ರೆಡ್ಡಿ ಅವ್ರ ಮೂಲಕ ಮಾಡಿ ಆನಂತರ ಅವರು ಶಾಶ್ವತವಾಗಿ ಕರ್ನಾಟಕ ಕ್ಯಾಡರ್ IPS ಆದ್ರೂ ಕೂಡ ಈ ರಾಜ್ಯನೇ ಬೇಡ ಅಂತೇಳಿ ರಾಜ್ಯನೇ ಬಿಟ್ಟು ಹೋಗ್ಬಿಟ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅವತ್ತು ಬಂದಿರುವಂತ ಸುದ್ದಿ. ಬಟ್ ಏನಂತಂದ್ರೆ ದುರದೃಷ್ಟ, ಮಾಮೂಲಾಗಿ ತಂದೆಗೆ ತಕ್ಕ ಮಗ ಅಂತೇಳಿ ಗೌರವದಿಂದ ಹೇಳ್ಕೊಳ್ಳೋದು ಬಿಟ್ಟು ಒಬ್ಬ ಕ್ರಿಮಿನಲ್ಗೆ ಮಗ ಕೂಡ ಕ್ರಿಮಿನಲ್ ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಳ್ಳೋದಕ್ಕೆ ಈ ಇಂಥ ಒಂದು ಗಾಂಜಾ ಪೆಡ್ಲರ್ಸ್ಗಳಾಗಿರ್ಬೋದು, ಕ್ರಿಮಿನಲ್ಸ್ ಆಗಿರ್ಬೋದು, ಯೂತ್ ನೋಡ್ತಾ ಇದ್ದೀರಲ್ಲಿ ನಿಮ್ ಕಂಪ್ಲೀಟ್ 15 ವರ್ಷ 16 ವರ್ಷ ಸಣ್ಣ ವಯಸ್ಸು ಹುಡುಗರೆಲ್ಲರೂ ಕೂಡ ಇವತ್ತು ಗಾಂಜಾ ಮತ್ತೆ ಅಲ್ಲಿ ಬಳ್ಳಾರಿಯಲ್ಲಿ ಎಲ್ಲ ರಾಂಗ್ ರೂಟ್ ಅಲ್ಲಿ ಒಂದು ತಗೊಂಡು ಹೋಗ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.